ನಾವು ಈ ವಿಷಯದಲ್ಲಿ ಬಯಸೋದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿ ತನಿಖೆ ನಡೀಬೇಕು. ತನಿಖೆ ಹಳ್ಳ ಹಿಡಿಬಾರದು, ತನಿಖೆ ರಾಜಕೀಯಕರಣಗೊಳ್ಳಬಾರದು. ನಾವು ಅದಕ್ಕೆ ಹೇಳಿದ್ವಿ, ನೀವು SIT ಮಾಡಿದ್ದೀರಿ. ಈಗ ದೇವರಾಜೇಗೌಡರು ಆರೋಪ ಮಾಡಿದರೆ ಉಪಮುಖ್ಯಮಂತ್ರಿಗಳೇ ಇದರ ಕಿಂಗ್ ಪಿನ್ ಅಂತ ಹೇಳಿ. ನೀವೆಷ್ಟೇ ಪ್ರಾಮಾಣಿಕವಾಗಿ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರು ಕೂಡ ಜನರ ಭಾವನೆ ಅದನ್ನು ನಂಬುವ ಸ್ಥಿತಿಗೆ ಇರೋದಿಲ್ಲ. ಅನುಮಾನಾಸ್ಪದವಾಗಿ ಆ ರೀತಿ ನಡ್ಕೊಂಡಿದೆ. ಅದಕ್ಕೆ ನಾವು ಡೇವನಿಂದ ಹೇಳ್ತಾ ಇದ್ದೀವಿ, ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ, ಅವರು ಮಾನಿಟರ್ ಮಾಡಲಿ, ಅವ್ರು ಗೈಡ್ ಮಾಡಲಿ. ಈಗ ಗೈಡ್ ಮಾಡೋರು ಯಾರಿಗೂ? ಒಂದು ವೇಳೆ ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ಈ ಮಾಡಿದವ್ರ ಪಾಪ ಆಡದವ್ರ ತಲೆ ಮೇಲೆ ಅಂತ ಹಳೆಯ ಕನ್ನಡದ ಗಾದೆ ಇದೆ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದಾರೋ, ಏನ್ ಪಾಪ ಮಾಡಿದಾರೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಒಂದು ವೇಳೆ ಉಪಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, SIT ತನ್ನ ರಿಪೋರ್ಟ್ನಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾ? ಈಗಾಗಲೇ ದೇವರಾಜೇಗೌಡರು ಒಂದು ಆರೋಪ ಮಾಡಿದ್ರು, ತನಿಖಾಧಿಕಾರಿಯೇ ನನಗೆ ನೀನು ಹೆಸರು ಹೇಳಬೇಡ, ಅದನ್ನ ಬದಲಾಯಿಸಿ ಸ್ಟೇಟ್ಮೆಂಟ್ ಮಾಡು ಅಂತ ಹೇಳಿದ್ರು ಅಂತ ಹೇಳಿದ್ರು. ಹಾಗೆ ಹೇಳಿ ಅವರು ಟೆಲಿಫೋನ್ ಸಂಭಾಷಣೆ ಬಿಡುಗಡೆ ಮಾಡಿದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತು SIT. ಅಂದ್ರೆ ಈ ನಡೆ ಏನನ್ನು ಸೂಚಿಸುತ್ತೆ? ಅನುಮಾನವನ್ನು ವ್ಯಕ್ತಪಡಿಸುತ್ತೆ. ನಾನು ಅಪರಾಧಿ ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡೋದು ನನ್ನ ಕೆಲಸ ಅಲ್ಲ. ಆದರೆ ಸರ್ಕಾರದ ನಡೆ ಅನುಮಾನವನ್ನು ವ್ಯಕ್ತಪಡಿಸುತ್ತೆ. ಅದಕ್ಕೆ ನಾವು ಹೇಳೋದೇನು ಅಂದ್ರೆ, ಮಾಡಿದವರಿಗೂ ತಪ್ಪಾಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಈ ಸಂದರ್ಭದಲ್ಲೂ ಸರ್ಕಾರದ ನಡೆ ಇದೆಯಲ್ಲ, ತನ್ನ ಬೇಳೆ ಬೇಯಿಸ್ಕೊಳ್ಳೋದ್ರ ಕಡೆನೆ ಮಗ್ನವಾಗಿದೆಯೇನೋ ಅಂತ ಅನಿಸ್ತಿತ್ತು. ಅದಕ್ಕೆ ನಾವು ಆಗ್ರಹ ಮಾಡಿದ್ವಿ, ಅವತ್ತಿಂದಲೂ ಹೇಳ್ತಾ ಇದ್ದೀವಿ, ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸೋದಕ್ಕೆ ಏನು ತೊಂದರೆ ಅಲ್ಲ. ಒಂದೇನಂತಂದ್ರೆ ನೋಡಿ, ಈಗ ತನಿಖೆ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಲಿ, ಅವ್ರು ಏನ್ ಕೊಟ್ಟಿದ್ರು, ಲೆಟರ್ ಕೊಟ್ಟಿದ್ರು ಬಿಟ್ಟಿದ್ರು ಅನ್ನೋದು ಗೊತ್ತಾಗತ್ತೆ. ನ್ಯಾಯಾಧೀಶರ ನೇತೃತ್ವದಲ್ಲೇ ತನಿಖೆ ನಡೀಲಿ. ಒಂದು ನಾವೇನಂದ್ರೆ, ನಮ್ಮ ಮೈತ್ರಿ ಜನತಾದಳದ ಜೊತೆಗೆ, ಜನತಾದಳ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡಿರೋದು ಅಲ್ಲ. ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಚರ್ಚೆ ಆಗುತ್ತೆ ಹೊರತು NDA ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ಚರ್ಚೆ ಆಗಲ್ಲ. ನಮ್ಮ ಮೈತ್ರಿ ಪಕ್ಷದ ಜೊತೆಗಾಗಿರೋದು. ಆ ಪಕ್ಷದೊಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವ್ರು ನಿರ್ಣಯ ಮಾಡಿರೋದು, ಅದು ನಾವು ನಿರ್ಣಯ ಮಾಡಿರೋದಲ್ಲ. ಮತ್ತೆ ಇಷ್ಟಕ್ಕೂ ಈಗ ಬಂದಿರೋ ಮಾಹಿತಿ ಪ್ರಕಾರ ಪ್ರಕರಣ 4, 5, 6 ವರ್ಷ 7 ವರ್ಷದ ಹಳೆಯ ಪ್ರಕರಣಗಳು ಅಂತಲೂ ಹೇಳ್ತಾ ಇದ್ದಾರೆ. ಕೆಲವು ಸಂಗತಿಗಳನ್ನ ಹೇಳ್ತಾ ಇರೋದು. ಅವರು ಹಾಲಿ ಸಂಸದರೇ ಆಗಿದ್ರು. ಈಗಲೂ ರಿಸಲ್ಟ್ ಬರೋವರೆಗೂ ಹಾಲಿ ಸಂಸದರೇ. ರಿಸಲ್ಟ್ ಬಂದ ನಂತರ ಹಾಲಿನೋ ಮಾಜಿನೋ ಫಲಿತಾಂಶ ನಿರ್ಣಯ ಮಾಡಬೇಕು. ಆವಾಗ ಅವರು ಕಾಂಗ್ರೆಸ್ ಮತ್ತು ಜನತಾದಳದ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ರು. ಯಾವಾಗ ಒಂದು ಪ್ರಕರಣ ಸಾರ್ವಜನಿಕಗೊಳ್ಳುತ್ತೆ, ಆ ಸಾರ್ವಜನಿಕಗೊಂಡಾಗ ಮಾತ್ರ ಇಂಥ ವಿಷಯಗಳು ಹೊರಗೆ ಬರ್ತವೆ. ಏನೋ ದೂರು ಸಲ್ಲಿಸಿದ್ರೆ, ಕೇಸ್ ರಿಜಿಸ್ಟರ್ ಆಗಿದ್ರೆ, ಇಲ್ಲಾಂದ್ರೆ ಎಲೆಕ್ಷನ್ ಟೈಮಲ್ಲಿ ಸ್ವಾಭಾವಿಕವಾಗಿ ಅಭ್ಯರ್ಥಿಗಳ ಬಗ್ಗೆ, ನಾಯಕರುಗಳ ಬಗ್ಗೆ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ವರದಿಗಳು ಬರ್ತಾನೆ ಇರ್ತವೆ. ಆ ಸಂದರ್ಭದಲ್ಲಿ ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋದು ಯಾರಿಗೂ ಅಷ್ಟು ಆಗದಿರುವಂತ ಸಂಗತಿ ಆಗಿರುತ್ತೆ ಅಂತ ಸಂದರ್ಭಗಳಲ್ಲಿ. ಮತ್ತೆ ನಾವು ಮೈತ್ರಿ ಮಾಡ್ಕೊಂಡಿದ್ದು JDS ಜೊತೆಗೆ. JDSನೊಳಗೆ ಯಾರು ಅಭ್ಯರ್ಥಿ ಮಾಡಬೇಕು ಅನ್ನೋದನ್ನ ನಾವು ನಿರ್ಣಯ ಮಾಡಿಲ್ಲ. ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ನಾನು ಕೂತಿಲ್ಲ. ಅಲ್ಲ, ಏನಂದ್ರೆ ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ನಾನು ಕೂತಿಲ್ಲ. ಜಡ್ಜ್ಮೆಂಟ್ ಕೊಡೋದು ನನ್ನ ಕೆಲಸ ಅಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿ,
ತಪ್ಪು ಯಾರೇ ಮಾಡಿದ್ರು, ಎಷ್ಟೇ ದೊಡ್ಡವರು ಮಾಡಿದ್ರು, ಈ ದೇಶದ ಸಂವಿಧಾನ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ. ಆ ಕಾನೂನು ಪ್ರಕಾರ ಶಿಕ್ಷೆ ಆಗಿ ಯಾರನ್ನೂ ನಾವು ಸಮರ್ಥನೆ ಮಾಡಲ್ಲ. ತಪ್ಪು ಮಾಡಿದವ್ರನ್ನ ಸಮರ್ಥನೆ ಮಾಡುವಂತ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ.